ಗ್ರಾಮ ಸಭೆ ರದ್ದುಗೊಳಿಸಿದ ಸಾರ್ವಜನಿಕರು. ನಾಗಬೇನಾಳ್: ಈ ಹಿಂದೆ ಸಾಕಷ್ಟು ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿದ್ದೀರಿ. ಸಾರ್ವಜನಿಕರಿಂದ ಬಂದ ಸಮಸ್ಯೆಗಳು ನೂರಾರು ಬರೆದುಕೊಂಡು ಹೋಗಿದ್ದೂ ಆಯ್ತು. ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೀರಾ? ಇವತ್ತಿನ ಗ್ರಾಮ ಸಭೆಯು ನಮಗೆ ಬೇಡ, ಮೊದಲು ರದ್ದುಗೊಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರ ಮಾತಿಗೆ ಬಗ್ಗಿದ ಅಧಿಕಾರಿಗಳು ಕೊನೆಗೂ ಗ್ರಾಮ ಸಭೆಯನ್ನು ಮುಂದೂಡಿದ ಪರಿಣಾಮ ಬಂದ ಹಾದಿಗೆ ಸುಂಕವಿಲ್ಲ ಎಂಬಂತೆ ಅಧಿಕಾರಿಗಳು ಮರಳಿದ ಪ್ರಸಂಗ ಸಮೀಪದ ನಾಗಬೇನಾಳ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು. ಸಾರ್ವಜನಿಕರ ಆರೋಪ: ಸುಮಾರು ವರ್ಷಗಳಿಂದಲೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸಮರ್ಪಕವಾಗಿ ಕುಡಿಯಲು ನೀರು ಒದಗಿಸುತ್ತಿಲ್ಲ. ಬೆಳಕಿನ ವ್ಯವಸ್ಥೆಯೂ ಇಲ್ಲ. ಆಸರೆ ಮನೆಗಳನ್ನು ನಿಯಮಾನುಸಾರವಾಗಿ ಹಂಚಿಕೆ ಮಾಡಿ ಬಡವರಿಗೆ ಅನುಕೂಲ ಕಲಿಸುತ್ತಿಲ್ಲ. ಪಕ್ಕದಲ್ಲೇ ನದಿ ಹರಿಯುತ್ತಿದ್ದರೂ ನಾಗಬೇನಾಳ ತಾಂಡೆಯಲ್ಲಿ ಕುಡಿಯುವ ನೀರಿಲ್ಲ. ದೂರದ ಹಳ್ಳಕೊಳ್ಳದಿಂದ ನೀರು ತರಬೇಕಿದೆ. ಕೋಟಿಗಟ್ಟಲೆ ಹಣ ವ್ಯಯಿಸಿ ಜೆಜೆಎಂನಿಂದ ಪ್ರತಿ ಮನೆಗೂ ನೀರು ಒದಗಿಸಬೇಕಿದ್ದರೂ ಜೆಜೆಎಂ ಕಾಮಗಾರಿ ಮುಗಿಯದೆ ಗ್ರಾಮ ಪಂಚಾಯಿತಿಯವರೂ ಮುಗಿದಿದೆ ಎಂದು ತಮ್ಮ ವಶಕ್ಕೆ ಪಡಿಸಿಕೊಂಡಿದ್ದೀರಿ. ಯಾರ ಮನೆಗಾದರೂ ಈವರೆಗೂ ನೀರು ಬಂದಿದೆಯಾ ಎಂದು ಪ್ರಶ್ನಿಸಿದರು. ಖಾಸಗಿ ನೀರು ಕರ ಮಾತ್ರ ಕಟ್ಟಿಸಿಕೊಳ್ಳುತ್ತಿದ್ದೀರಾ. ಗ್ರಾಮ ಪಂಚಾಯಿತಿ ಮೂಲಕ ನಮಗೆ ನೀರೇ ಸಿಗುತ್ತಿಲ್ಲ. ಹೊಲಗದ್ದೆಗಳಿಗೆ ತೆರಳಿ ಖಾಸಗಿ ನೀರು ಕುಡಿಯುತ್ತಿದ್ದೇವೆ. ಆರೇಶಂಕರ್ ಗ್ರಾಮದಲ್ಲೂ ಸಹ ಜೆಜೆಎಂ ನೀರು ಸಿಗುತ್ತಿಲ್ಲ. ಆದರೂ 40 ಲಕ್ಷ ಪೋಲಾಗಿದೆ. ಈಗಿರುವ ಪಿಡಿಒಗಳಿಗೂ ಗಮನಕ್ಕೆ ತಂದಿದ್ದೇವೆ ಎಂದು ಆರೋಪಿದರು. ನೆರೆಗಾದದಿ ಕಾಮಗಾರಿಗಳೇ ಆಗುತ್ತಿಲ್ಲ. ಸುಮಾರು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಸರಕಾರದ ಅನುದಾನ ಖರ್ಚು ಮಾಡುತ್ತಲೇ ಇದ್ದಾರೆ. ವಾಟರ್ ಮೇನ್ಗಳ ಕೊರತೆ ಇದ್ದರೂ ಹುದ್ದೆಗಳನ್ನು ತುಂಬುತ್ತಿಲ್ಲ. ಕೋರಂ ಭರ್ತಿಯಾಗದೆ ಸಭೆ ನಡೆಸುತ್ತಾರೆ. ಈ ಹಿಂದೆ ಸಭೆಯಲ್ಲಿ 120 ಮನೆಗಳನ್ನು ಆಯ್ಕೆ ಮಾಡಿದ್ದರು. ಈವರೆಗೂ ಆ ಮನೆಗಳು ಮಧ್ಯವರ್ತಿಗಳ ಹಾವಳಿಯಿಂದ ನನಗೂದಿಗೆ ಬಿದ್ದಿವೆ. GPS ಮಾಡಲು ಹಣ ಕೊಡಬೇಡಿ ಎಂದು ಸಾರ್ವಜನಿಕರು. ಒಟ್ಟಾರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಯಾವ ಮೇಲಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಕರ್ನಾಟಕದಲ್ಲೇ ಅತ್ಯಂತ ಕಳಪೆ ಆಡಳಿತ ಮತ್ತು ಅಭಿವೃದ್ಧಿ ವಂಚಿತ ಗ್ರಾಮ ಪಂಚಾಯಿತಿ ಎಂದು ಮೌನೇಶ್ ಮಾದರ್, ಮಾನ್ಪತಿ, ಆನಂದ್ ನಾಯಕ್, ಬೈಲಪ್ಪ ಗೌಂಡಿ, ಚನ್ನಬಸಪ್ಪ ಕೋಳೂರ್, ಚಂಡು, ಹನುಮಂತ ಗೌಂಡಿ, ಸುರೇಶ್ ಪಾಟೀಲ್, ಸಂಗಪ್ಪ ಶಾಂತಪ್ಪ ಪಾಟೀಲ್, ಲಕ್ಷ್ಮಣ್ ರಾಠೋಡ್, ಆಕಾಶ್ ರಾಠೋಡ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ತಾಲೂಕ್ ಪಂಚಾಯಿತಿ ADPS ಕಸ್ನಕ್ಕಿ, PDO ಮುರಿಗೆಮ್ಮ ಪೀರಾಪುರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಕಾಜ್ಗಾರ್, ಹೆಸ್ನಾಂ ಸಜ್ಜನ್, ಕೃಷಿ ಇಲಾಖೆಯ BS ಸಾವಳ್ಗಿ, ಕಾರ್ಯದರ್ಶಿ TM ಕೋಲ್ಕಾರ್ ಸೇರಿದಂತೆ ಬಹಳ ಸದಸ್ಯರಿದ್ದರು. ವರದಿ ಅಬ್ದುಲ್ ರಜಾಕ್ ಅಕಸ್ಗಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ್. ಎಲ್ಲ ಕೆಲಸ ಮಾಡ್ಬೇಕಲ್ಲ.
ನಾಗರ ತಾಂಡದ ಸಮಸ್ಯೆ ಏನಂದರೆ ನೀರಿಂದ ಭಾಳಷ್ಟು ಸಮಸ್ಯೆ ಇತ್ತು ಸರ್ ನಮ್ಗೆ. ನೀರಿನ ಸಮಸ್ಯೆ ಇದ್ದ ಕಾರಣಕ್ಕೆ ನಾವೆಲ್ಲ ತಾಂಡದ ಸಾರ್ವಜನಿಕ ಏನು ಮಾಡಿದ್ದೇವೆ ಅಂದ್ರೆ ಕಾಲಮ್ ಟ್ಯಾಂಕಿ ಇದು ಕೊಟ್ಟಿದ್ದೀವಿ ಸರ್. ನಾವು ಅರ್ಜಿ ಕೊಟ್ಟಿದ್ದೇವೆ, ಕಾಲಮ್ ಟ್ಯಾಂಕಿ ಬಂತು. ಕಾಲಮ್ ಟ್ಯಾಂಕಿ ಹಾಕಲಿಕ್ಕೆ ನಾವು ಸಾರ್ವಜನಿಕ ಜಾಗ ಇದ್ದಿಲ್ಲ ಸರ್. ಜಾಗ ಇದ್ದಿಲ್ಲ, ನಾವೇನೋ ಎಲ್ಲರೂ ಸೇರಿ ಏನು ಮಾಡಿದ್ವಿ ಸರ್, ಪ್ರೈವೇಟ್ ಜಾಗ ತೊಗೋಬೇಕಂತ ನೇಮಕ ಮಾಡಿದೀವಲ್ಲ. ತೊಗೋಬೇಕಾದ ಕಾರಣ ಮತ್ತು ವಾಟರ್ ಮ್ಯಾನ್ ಬೇಕಲ್ಲ ಸರ್. ಏನೇನು ಬೇಕು ಮೇಜರ್ ಹೇಳ್ಬಿಡಿ ಸರ್. ವಾಟರ್ ಮ್ಯಾನ್ ಬೇಕಲ್ಲ ಸರ್. ವಾಟರ್ ಮ್ಯಾನ್ ಮತ್ತು ಬೇಕು. JJM ಹಂಗೂ ಕೆಲಸ ಸ್ಟಾರ್ಟ್ ಆಯ್ತು ರೀ. ಒಂದು ಕಾಲಮ್ ಟ್ಯಾಂಕಿ ಕಟ್ಸಿ ಒಂದು ವಾಟರ್ ಮ್ಯಾನೇ ನಮ್ಮ ತಾಂಡಕ್ಕೆ ನೇಮಕ ಮಾಡಬೇಕು. ಮೇಜರ್ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ. ಮತ್ತೇನು ಸಮಸ್ಯೆ? ನೀರು ಮತ್ತು ವಾಟರ್ ಮ್ಯಾನ್. ನೀರಿನ ಸಮಸ್ಯೆ. ಸಮರ್ಪಕವಾಗಿ ನೀರಿಲ್ಲ ಸರ್. ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ. ಪಂಚಾಯತ್ ಅವ್ರು ಏನಾದ್ರು ನಮ್ಮ ನಾಗರಬಟ್ಟೆ ನೀರು ಸರ್ ಚಾಲು ಇದ್ರಿ ಸರ್. ಅದು ಪಂಚಾಯತ್ ಅವ್ರು ಏನಾದ್ರು 1 ವರ್ಷ ಆಯ್ತು ಸರ್. ಅದು ನಾಗರಪೇಟೆ ನೀರು ಚಾಲು ಮಾಡ್ರಿ, ಅದು ಓಪನ್ ಮಾಡಿಸ್ರಿ ಅಂತ ಹೇಳ್ತಾ ಇದೀವಿ. ಮಾಡ್ತೀವಿ ಅಂತೇಳಿ 2 PDO ಚಾಲು ಆಗಿದೆ. ಈ PDOಗೂ ಹೇಳಕತ್ತೀರಿ ಸರ್. ಇವರು ಸ್ಪಂದನೆ ಮಾಡ್ತಾ ಇದ್ದಾರೆ. ಅದು ಸಮಸ್ಯೆ ಏನಂದ್ರ JJM ವರ್ಕ್ ಎಲ್ಲ ಕ್ಲಿಯರ್ ಆದ ನಂತರ ಪಂಚಾಯತಿ ಅವರು ಹ್ಯಾಂಡ್ ಓವರ್ ತಗೊಂತಾರೆ. ಹೌದು. ಆದ್ರೆ ಇದು ಕ್ಲಿಯರ್ ಆಗಬೇಕಂತ ಮುಂಚೆನೆ ಇಲ್ಲಿ ಬಿಡೋರು ಹ್ಯಾಂಡ್ ಓವರ್ ತಗೊಂಡು ಆ ಕೆಲಸಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ನೀರೇ ಟಚ್ ಇಲ್ಲ ಅದಕ್ಕೆ. ಈಗ ಅವರೇ ನೀರಿನ ಸಮಸ್ಯೆ ಮತ್ತೆ ಚರಂಡಿ ರಸ್ತೆ ವ್ಯವಸ್ಥೆ PDO ಇದುವರೆಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್. ನಾವು ನಾಗರಬೆಟ್ಟ ನೀರು ಅದು ಬಂದಾಯ್ತಲ್ರಿ ಸರ್. ಈಗ JJM ಸ್ಟಾರ್ಟ್ ಮಾಡಿರಿ. ಅದು ಪ್ರೈವೇಟ್ ನೀರು ಸರ್. ಬೋರ್ ಹಾಕ್ಸಿ ನಾವೇ ಅದು ಜಾಗ ನಾವು ತಗೊಂಡಿರಿ ಸಾರ್ವಜನಿಕ. ಖಾಸಗಿಯವ್ರು ನೀರು ಕೂಡ ನಾವು ವಾಟರ್ ಮ್ಯಾನ್ ಮಾಡ್ತೀವಿ ಅಂತ ಹೇಳಿ ಜಾಗ ತಗೊಂಡು ಅವ್ನಿಗೆ ಮಾತು ಕೊಟ್ಟಿರಿ ಸರ್. ಅವ್ನು ಏನ್ ಡಿಮಾಂಡ್ ಮಾಡ್ತಾನೆ ಸರ್, ನನಗೆ 4 ವರ್ಷ ಆಯ್ತು ನಿಮಗೆ ನೀರು ಬಿಡಾಕತ್ತೀನಿ, ಅದು ನೀರು 4 ವರ್ಷ ನೀರು ಬಿಡಾಕತ್ತೀನಿ, ನನ್ನ ಪೇಮೆಂಟ್ ಆಗ್ಲಿಕ್ಕಂದ್ರೆ ನಾವು ವಾಟರ್ ಪ್ಯಾನ್ ನೇಮಕ ಮಾಡ್ಲಿಕ್ಕಂದ್ರೆ ನಾನು ನೀರು ಬಂದ್ ಮಾಡ್ತೀನಿ. 4 ಸತಿ ಬಂದ್ ಮಾಡಿದ್ವಿ ಸರ್ ಅವ್ರು. 1 ವರ್ಷ 6 ತಿಂಗಳು ಹಿಂಗ ಸರ್. ನೀರು ಬಂದ್ ಮಾಡಿದ್ರೆ 4 ದಿವಸ ನೀರು ಚಾಲು ಮಾಡಿಲ್ಲ ಸರ್. ಅವನು ನಾಗರಬೆಟ್ ನೀರು ಬಂದಾದ್ರಿ. ಇಲ್ಲೇ ಬಂದ್ ಹೇಳಿದ್ರೆ ನಾಗರಬೆಟ್ ನೀರು ಓಪನ್ ಮಾಡ್ರಿ ಅಂದ್ರೆ ಮಾಡಕ್ ತಯಾರಿಲ್ಲ. ನಾಳೆ ಅನ್ಕೊಂತ ಎಲ್ಲ ಕಾಮಗಾರಿಗಳು ಯಾವ ಅರ್ಧಂಬರ್ಧ ಆಗ್ಯಾವ್ರಿ. ಸಾರ್ವಜನಿಕ ಕೆಲಸನ ಯಾವಾಗಿಲ್ರಿ. ಮತ್ತೆ ಕೊರೋನಾ ಬಂದಿನ ಭರ್ತಿ ಆಗ್ಲಾರ್ಕ ಅದನ್ನ ಎಲ್ಲ ಜನರು ಎಲ್ಲ ಸಾರ್ವಜನಿಕ ಕೂಡಿ ನಾವು ರದ್ದುಪಡಿಸಿ. ಸಾರ್ವಜನಿಕ ಸರಿಯಾಗಿ ಈಗಿಂದ ಸ್ಪಂದನೆ ಆಗಿಲ್ಲ. ಮತ್ತೆ ಭರ್ತಿ ಕೆಲವಿಷ್ಟು ಅಧಿಕಾರಿಗಳು ವಿಶ್ವಾಸನೇ ಇಲ್ಲ. ಇನ್ನೊಂದು 130 ಮನೆಗಳು ವಸತಿ ಯೋಜನೆಯಲ್ಲಿ 130 ಮನೆಗಳು ಬಂದು ಹಿಂದಿನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಕಳಿಸಿದ್ರು ಕೂಡ ಮನೆಗಳು ಆಯ್ಕೆ ಆಗಲಿಲ್ಲ. ಅದು ಯಾವ ಅದು ಏನಂದ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರತಿ ಒಂದು ಮನೆಗೆ ಭೇಟಿ ಕೊಟ್ಟು ಸಮೀಕ್ಷೆ ಮಾಡಿ ಇವನಿಗೆ ಮನೆ ಇಲ್ಲ, ಇವ್ರಿಗೆ ಮನೆ ಇದೆ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅಧಿಕಾರಿಗಳು ಸಮೀಕ್ಷೆ ಮಾಡಿ ಗ್ರಾಮ ಸಭೆ ಮಾಡಿದ್ರು ಕೂಡ ಅವು ಆಯ್ಕೆ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಮಧ್ಯವರ್ತಿಗಳ ಹಾವಳಿಯಿಂದ. ಮಧ್ಯವರ್ತಿ ಅವಳಿಗಳಿಂದ ಆಯ್ಕೆ ಆಗ್ಲಿಲ್ಲ ಅವು. ಅದು ಕಾರಣ ಕೇಳಿದ್ರೆ ಯಾಕೆ ರಿಜೆಕ್ಟ್ ಆಗಂದ್ರೆ ಸಿಡಿ ಸರಿಯಾಗಿ ಮಾಡಿಲ್ಲ ಅಂತಾರೆ ಸರ್. ಸಿಡಿ ಮಾಡೋದು ಅಧಿಕಾರಿಗಳು ಜವಾಬ್ದಾರಿ ಸರ್ ಅದನ್ರಿ. ಮತ್ತೆ ಅವ್ರು ಯಾರು ಸರಿಯಾಗಿ ಮಾಡಿ ಕಳಿಸಿಲ್ಲ ಅವ್ರನ್ನ ಎಲ್ಲಿದ್ರ ಅವ್ರನ್ನ ಮ್ಯಾಗ ಸೂಕ್ತ ಕಾನೂನು ಕ್ರಮ ತಗೋಬೇಕು ಸರ್. ಅವ್ರಿಂತ ಇಡೀ 145 ಜನಕ್ಕ ವಸತಿ ವಂಚಿತರಾಗಿದ್ದಾರೆ ಸರ್. ಅವ್ರು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ. ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು. ನಮ್ಮ ಗ್ರಾಮ ನಮ್ಮ ನಾಗಬೇನ ಗ್ರಾಮ ಪಂಚಾಯತಿಗೆ ಯಾವುದೋ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಅಧಿಕಾರಿಗಳು ಅದಕ್ಕೆ ಸ್ಪಂದಿಸ್ತಾ